ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತು ಗುರುವಾರ ಪೂಜೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪಿಂಕ್ ಕಲರ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಓನರ್ ಆಂಟಿ ಕೊಟ್ಟು 1 ವೀಕ್ ಆಯಿತು. ಅದನ್ನು ಫ್ರಿಜ್ಜಲ್ಲಿ ಹಾಕಿ ಇಟ್ಟಿದ್ದೆ. ಸರಿ ಇವತ್ತು ಆ ಹೂವನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ಲವರ್ಸ್ ಅಂತೂ, ಹಂಗೆ ಫ್ರೆಶ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಇವತ್ತೇ ಎಲ್ಲನೂ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಹೂವು ಏನಾದರೂ ಹಂಗೆ ಮಿಕ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸರಿ ಇವತ್ತೇ ಎಲ್ಲ ಹಾಕ್ಕೊಂಬಿಟ್ಟು ಪೂಜೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಹೂವನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ದೇವ್ರ ಮನೇಲಿ ತುಂಬ ಹೂವು ಹಾಕ್ಕೊಂಡು ಪೂಜೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗಂತೂ ತುಂಬ ಇಷ್ಟ. ಈ ಥರ ಸ್ವಲ್ಪ ಹೂವು ಜಾಸ್ತಿ ಇಟ್ಟು ದೇವ್ರ ದೀಪ ಹಚ್ಕೊಂಡ್ರೆ ಸಖತ್ ಇಷ್ಟ ಆಗುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರ ದೀಪನ ಹಚ್ಕೊಂಡು ಪೂಜೆನ ಕೂಡ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗೋಗಿತ್ತು. ಬೆಳಿಗ್ಗೆನೇ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಆಗಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು 12:30 ಒಳಗಡೆ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ತುಂಬ ನೆಮ್ಮದಿಯಿಂದ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಥರ ಮನೆಯಲ್ಲಿ ವಾರಕ್ಕೊಂದು ಸಲ ಅಥವಾ 2 ಸಲ 3 ಸಲನೂ ಈ ಥರ ದೇವ್ರ ದೀಪ ಹಚ್ಚಿ ಧೂಪ ಹಾಕ್ಕೊಂಡ್ರೆ ಅಂತೂ ಆ ಫೀಲಿಂಗೇ ಬೇರೆ. ತುಂಬ ಪಾಸಿಟಿವ್ ವೈಬ್ ಕೊಡ್ತಿರುತ್ತೆ. ಹಾಗೆ ನಮಗೂ ಕೂಡ ಅಷ್ಟೇ ತುಂಬ ಎನರ್ಜಿ ಇದ್ದಂಗೆ ಇರುತ್ತೆ. ಸೊ ಒಂಥರ ತುಂಬ ಚೆನ್ನಾಗಿರುತ್ತೆ. ನಂಗೆ ಡೈಲಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಂಗಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು 3ರಿಂದ 4 ದಿನ ಆದರೂ ಖಂಡಿತ ಪೂಜೆ ಮಾಡ್ತೀನಿ. ಇದೆಲ್ಲನೂ ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ನಿಜವಾಗ್ಲೂ ನಾನು ನಂಬ್ತೀನಿ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಗುರುವಾರ ಮಧ್ಯಾಹ್ನ 12 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ. ಸೊ ಮತ್ತೆ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವ್ಲಾಗ್ ಮಾಡೋಣ ಅಂದ್ಕೊತೀನಿ, ಬಟ್ ಆಗ್ತಾನೇ ಇಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ನಿಜವಾಗ್ಲೂ ಆಗಲ್ಲ. ಟ್ರೈಪಾಡ್ ಕೆಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ. ಟ್ರೈಪಾಡ್ ಕೆಳಗಡೆ ಇಟ್ಕೊಂಡು ಅವ್ರು ಕಿತ್ತಾಕ್ಬಿಡ್ತಾರೆ. ಮೇಲೆ ಇಟ್ಕೊಂಡು ವ್ಲಾಗ್ ಮಾಡೋದಕ್ಕಾಗಲ್ಲ. ಸೊ ಆದಷ್ಟು ತುಂಬ ಟ್ರೈ ಮಾಡ್ತೀನಿ ನಾನು ಮಾಡೋದಕ್ಕೆ, ಬಟ್ ಆಗದೆ ಇದ್ದಾಗ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸೊ ಮತ್ತೆ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಚಿಕ್ಕು ಬೇಬಿ ಮಲ್ಕೊಂಡಿದ್ದಾನೆ ಇವಾಗ. ಬೆಳಗ್ಗೆಯಿಂದ ನಾನೇನು ಊಟ ಏನೂ ತಿಂದಿಲ್ಲ. ಸೊ ಇವಾಗ ಹೋಗಿ ಟಿಫನ್ನು ಮಾರ್ನಿಂಗ್ದೇ ನಂದು ತಿಂದಿರಲಿಲ್ಲ ಅಲ್ವಾ. ಸೊ ಹಂಗಾಗಿ ಅದು ಹಂಗೆ ಇದೆ. ಅದನ್ನು ಇವಾಗ ತಿಂದುಬಿಟ್ಟು ಚಿಕ್ಕು ಬೇಬಿಗೆ ಲಂಚ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಪೂಜೆ ಇವತ್ತು ಗುರುವಾರ ಅಲ್ವಾ. ಸೊ ಹಂಗಾಗಿ ಪೂಜೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗಿದೆ ಟೈಮು. ಏನು ಮಾಡೋದು, ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊತೀವಿ, ಬಟ್ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಆಗಲ್ಲ. ಸರಿ ದೇವರು ಯಾವಾಗ ಮಾಡಿದ್ರು ಓಕೆ, ಬಟ್ ನೆಮ್ಮದಿ ಅನ್ನೋದು ಮನಸ್ಸಲ್ಲಿರಬೇಕು. ಮತ್ತು ಏನು ಹೇಳ್ತಾರೆ, ನೆಮ್ಮದಿಯಿಂದ ಪೂಜೆ ಮಾಡಬೇಕು. ಅರ್ಜೆಂಟಾಗೆಲ್ಲ ಪೂಜೆ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನೀಟಾಗಿ ತುಂಬ ಕಾಮಾಗಿ ಮಾಡಬೇಕು ಪೂಜೆ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ಟಿಫನ್ಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ. ಸರಿ ಅದನ್ನು ತಿನ್ಕೊಂಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಚಟ್ನಿ ಕೂಡ ಇತ್ತು. ಸೊ ಹಂಗಾಗಿ ಟೊಮೊಟೊ ಚಿತ್ರಾನ್ನ ಜೊತೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇಲ್ಲಿ ತಿನ್ಕೊತಾ ಇದ್ದೀನಿ. ಇನ್ನು ಚಿಕ್ಕು ಬೇಬಿಗೆ ಲಂಚ್ ಕೂಡ ಪ್ರಿಪೇರ್ ಮಾಡಬೇಕಾಗಿತ್ತಲ್ವ. ಸೊ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಬೇಳೆ ಮತ್ತು ಅಕ್ಕಿನ ಒಂದು 1/2 ಅವರ್ಗಿಂತ ಮುಂಚೆನೇ, ಅಂದರೆ ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಹೊತ್ತು ನೆನೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಸೊ ದಟ್ ಬೇಗ ರೈಸ್ ಕುಕ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಇನ್ನು ಚಾರ್ವಿಗೆ ಬರೋ ಟೈಮ್ ಕೂಡ ಆಗುತ್ತೆ. ನನಗೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ 3 o'clockಗೆ ಕರೆಕ್ಟಾಗಿ ಅವ್ನಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಇರುತ್ತೆ. ಸೊ ಅವನು 3:30ಗೆಲ್ಲ ಬಂದುಬಿಡ್ತಾನೆ. ಸೊ ಈ ಥರ ನನಗೆ ಫ್ರೀ ಟೈಮ್ ಇದ್ದಾಗ ಈ ಥರ ಮಾಡ್ಕೊಂಬಿಡ್ತೀನಿ. ಸೊ ಅದಾದಮೇಲೆ ಅವ್ನು ಬರೋ ಟೈಮ್ಗೆ ಬೇಗ ಅಡುಗೆ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವೀಟ್ ಕಾರ್ನ್ ಇತ್ತು ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನಿಂದ ಒಂದು ರೆಸಿಪಿನ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕು ಬೇಬಿ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ದ. ಸರಿ ಅವ್ನು ಎದ್ದೇಳಷ್ಟರಲ್ಲಿ ನಾನು ಕಂಪ್ಲೀಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂತಂದರೆ ಪಾಪ ಅವ್ನು ಹಿಂದೆನೇ ಬರ್ತಾ ಇರ್ತಾನೆ. ತುಂಬ ಬೇಜಾರಾಗುತ್ತೆ ರೀ. ಸೊ ಚಿಕ್ಕ ಮಕ್ಕಳು ನಿಜವಾಗ್ಲೂ ಅವ್ರಿಗೆ ಎಷ್ಟು ಅಮ್ಮ ಅಂತ ಸುತ್ತಾಡ್ತಾ ಇರ್ತಾರೆ ಅಂತಂದರೆ ಒಂಥರ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಈ ಕಡೆ ಕೆಲಸ ಮಾಡೋದಕ್ಕೂ ಆಗಲ್ಲ, ಆ ಕಡೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೂ ಆಗಲ್ಲ. ಬಟ್ ಈ ಮೂಮೆಂಟ್ನ ನಿಜವಾಗ್ಲೂ ಎಂಜಾಯ್ ಮಾಡಬೇಕು. ಯಾವುದೇ ತಾಯಿ ಆಗಿರ್ಬೋದು, ಹೌಸ್ ವೈಫ್ ಅಂದಮೇಲೆ ಕಂಪ್ಲೀಟ್ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕಷ್ಟೇ. ಮುಂದಕ್ಕೆ ನಾವು ದುಡಿಯೋದು ಯಾವತ್ತಿದ್ರೂ ಇದ್ದೇ ಇರುತ್ತೆ. ಬಟ್ ಅಯ್ಯೋ ಟೈಮ್ ಆಗೋಗ್ತಾ ಇದೆ, ದುಡಿತಾ ಇಲ್ವೇ, ನನ್ನ ಕೈಯಲ್ಲಿ ಹಣ ಇಲ್ವೇ ಅಂತ ಯೋಚನೆ ಮಾಡ್ತಾಯಿದ್ರೆ ಅದು ಆ ಖುಷಿನ ಕೂಡ ಕಳ್ಕೊಂಬಿಡ್ತೀವಿ ನಾವು. ಸೊ ಹಂಗಾಗಿ
ಆ ಮೂಮೆಂಟ್ ಇವಾಗ ಪ್ರೆಸೆಂಟ್ ಯಾವ ಮೂಮೆಂಟಲ್ಲಿ ಇದೀವೋ ನಾವು ಆ ಮೂಮೆಂಟ್ನ ಎಂಜಾಯ್ ಮಾಡೋದನ್ನು ಕಲಿಬೇಕು. ಸೊ ಅವಾಗಲೇ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಅಕ್ಕಿನ ಸ್ಟೋರ್ ಮಾಡ್ಕೊತಾ ಇದ್ದೆ ಅಲ್ವಾ, ಸೊ ಅಕ್ಕಿ ತುಂಬ ದಿನ ಸ್ಟೋರ್ ಆಗಬೇಕು ಮತ್ತು ಹುಳ ಏನು ಬೀಳದೆ ಇರಬಾರ್ದು ಅಂತ ಅಂದರೆ ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಹುಳ ಸ್ವಲ್ಪನೂ ಆಗೋದಿಲ್ಲ ಮತ್ತು ತುಂಬ ದಿನಗಳ ಕಾಲ ಹಾಗೆ ಫ್ರೆಶ್ ಆಗಿರುತ್ತೆ. ಸೊ ಈ ಟಿಪ್ನ ನಾನು ಫಾಲೋ ಮಾಡ್ತೀನಿ. ಸೊ ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡಿದೆ. ಒಂದ್ಸಲ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಇನ್ನು ಅಷ್ಟರಲ್ಲಿ ಚಿಕ್ಕು ಬೇಬಿ ಕೂಡ ಎದ್ದು ಮತ್ತು ತೊಡೆ ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಮತ್ತೆ ಮಲ್ಕೊಂಡ್ಬಿಟ್ಟ. ಮಕ್ಕಳಿಗೆ ತೊಡೆ ಅನ್ನೋದು ಎಷ್ಟು ಕಂಫರ್ಟ್ ಇರುತ್ತೆ ನೋಡಿ. ತಾಯಿ ಮಡ್ಲಲ್ಲಿ ಮಲ್ಕೊಂಡಂಥ ಮಕ್ಕಳು ನಿಜವಾಗ್ಲೂ ಅವರು ಹೆಂಗೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಅಂತಂದರೆ ಅವ್ರಿಗಿನ್ನು ಬೇರೆ ಏನು ಯೋಚನೆ ಇರಲ್ಲ. ಅಮ್ಮ ಹತ್ರ ಇದ್ದರೆ ಸಾಕು ಅಷ್ಟೇ ಇರುತ್ತೆ ಅವ್ರ ಫೀಲಿಂಗು. ಸರಿ ಅಂತ ಹೇಳ್ಬಿಟ್ಟು ಅವ್ನು ಮಲಗಿಸಿದ್ದಾದಮೇಲೆ ಮತ್ತೆ ಎದ್ಬಿಟ್ಟ. ಅದಾದಮೇಲೆ ಅವ್ನಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ಇನ್ನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ನ ಬಿಡಿಸಿಟ್ಕೊಂಡಿದ್ದೆ ಅಲ್ವಾ, ಅದರಿಂದ ಕ್ರಿಸ್ಪಿ ಕಾರ್ನ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಒಂದು ಸ್ವಲ್ಪ ಆಗೋಷ್ಟು ನೀರನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಈ ಥರ ಬಿಡಿಯಾಗಿ ಬಿಡಿಸಿಟ್ಕೊಂಡಿರೋಂಥ ಕಾರ್ನ ಅದನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಹಂತದಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅದು ಒಂದು ಸ್ವಲ್ಪ ಕಾರ್ನ್ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಕಾರ್ನ್ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಪ್ಲೇಟ್ಗೆ ಸೇರಿಸ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ತೇವಾಂಶ ಎಲ್ಲ ಹೋಗಬೇಕಾಗುತ್ತೆ. ತೇವಾಂಶ ಹೋಗ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗಬೇಕದು. ಸೊ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹಾರಿಸ್ಕೊಂಡು ಅದಾದಮೇಲೆ ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಲ್ವ, ಸೊ ಹಂಗಾಗಿ ಇಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಕಾರ್ನ್ಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೋಬೇಕಾಗತ್ತೆ. ಅರ್ಧ ಕಪ್ ಅಂತಂದರೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಈ ಥರ ಕಾರ್ನ್ಫ್ಲೋರ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೈ ಏನು ಯೂಸ್ ಮಾಡ್ತಾಯಿಲ್ಲ, ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ ಅದು ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಈ ಥರ ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಂಡು ಮತ್ತು ಇನ್ನು ಮಿಕ್ಕಿರೋ ಅಂಥ ಕಾರ್ನ್ಫ್ಲೋರ್ನ ಕೂಡ ಮತ್ತೆ ಇನ್ನೊಂದು ಕೋಟಿಂಗ್ ಮಾಡ್ಕೊಬೇಕಾಗುತ್ತೆ. ಈ ಥರ ಇನ್ನೊಂದು ಸ್ವಲ್ಪನೇ ಸೇರಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲೇ ಒಂದು ಸ್ವಲ್ಪ ನೀರನ್ನ ಕೂಡ ಚಿಮುಕ್ಸ್ಕೋಬೇಕು. ಈ ಥರ ಒಂದು ಸ್ವಲ್ಪ ನೀರನ್ನ ಕೂಡ ಚಿಮುಸ್ಕೊಂಡಿದ್ದಾದಮೇಲೆ ಅದಕ್ಕೆ ಇನ್ನು ಮಿಕ್ಕಿರೋ ಅಂಥ ಮತ್ತೆ ಒಂದು ಸ್ವಲ್ಪ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕಾರ್ನ್ಗೆಲ್ಲನೂ ಹೈಟ್ ಅನ್ನೋದು ಚೆನ್ನಾಗಿ ಹಿಡಿಬೇಕು. ಸೊ ಈ ಥರ ಚೆನ್ನಾಗಿ ಹಿಡ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಆಯಿಲ್ನ ಸೇರಿಸ್ಕೊಂಡಿದ್ದಾದಮೇಲೆ ಈಗ ಆಯಿಲು ಹೀಟ್ ಆಗ್ತಾಯಿದೆ. ಇನ್ನೊಂದು ಕಡೆ ಈಗ ನಾವು ಕಾರ್ನ್ಗೆ ಹಿಟ್ಟೆಲ್ಲ ಹಾಕಿದ್ವಿ ಅಲ್ವಾ, ಅದು ಹಿಟ್ಟೆಲ್ಲ ಒಂದು ಸ್ವಲ್ಪ ಕೆಳಗಡೆ ಇಟ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಇದು ಬಸಿಯೋದು ಒಂದು ಬೌಲ್ ಬರುತ್ತೆ ಅಲ್ವಾ, ಅದರಿಂದ ಆ ಕಾರ್ನ ಹಾಕ್ಬಿಟ್ಟು ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಇಲ್ಲಿ ಡೀಪ್ ಫ್ರೈಗೆ ಎಣ್ಣೆ ಕೂಡ ಇಟ್ಟಿದ್ದೆ ಅಲ್ವಾ, ಅದು ಚೆನ್ನಾಗಿ ಕಾದಿತ್ತು. ಈಗ ಒಂದೇ ಒಂದು ಕಾರ್ನ ಹಾಕ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ಕೊತಾ ಇದ್ದೀನಿ, ಬೆಂದಿದೆಯಾ ಇಲ್ವಾ ಆಯಿಲು ಅಂತ ಹೇಳ್ಬಿಟ್ಟು. ಈಗ ಒಂದು ಸ್ವಲ್ಪನೇ ಕಾರ್ನ ಸೇರಿಸ್ಕೊಂಡು ಅದು ಸ್ವಲ್ಪ ಸಿಡಿಯತ್ತೆ. ಸೊ ಸ್ಟಾರ್ಟಿಂಗಲ್ಲೇ ನಾವು ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ. ಈ ಥರ ಬಿಟ್ಟಾದಮೇಲೆ ಈಗ ಅದನ್ನು ಈ ಥರ ಮಧ್ಯೆ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಸಿಡಿಯತ್ತೆ. ಸೊ ಹಂಗಾಗಿ ಆದಷ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಸ್ಟಾರ್ಟಿಂಗಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಸಿಡಿಯಲ್ಲ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಈಗ ಇನ್ನೊಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಚಿಲ್ಲಿ ಫ್ಲೇಕ್ಸು, ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಪೆಪ್ಪರ್ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಅದು ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ ಸೊ ಹಂಗಾಗಿ ಮತ್ತೆ ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವೇನು ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಕಾರ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಒಂದ್ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಕ್ರಿಸ್ಪಿ ಕಾರ್ನ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಈಗ ಅದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣು ಒಂದು ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಕೂಡ ಹಿಂಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಕ್ರಿಸ್ಪಿ ಕಾರ್ನ್ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸಖತ್ತು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಇದು ಕೂಡ ರೆಡಿ ಆಯಿತು. ಚಾರ್ವಿಕ್ ಕೂಡ ಬಂದ ಸ್ಕೂಲಿಂದ. ಸರಿ ಅಂತ ಹೇಳ್ಬಿಟ್ಟು ನೋಡಿ ಅವ್ನು ಬಂದಿದ್ದ ತಕ್ಷಣ ಕೇಳ್ತಾನೆ ಏನು ಮಾಡಿದ್ಯಾ ಮಮ್ಮಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಂಗೆ ಈ ಥರ ಫ್ರೀ ಇದ್ದಾಗ ಏನಾದರೂ ಮಾಡಿಕೊಡ್ತೀನಿ. ಮಕ್ಕಳು ಪಾಪ ಔಟ್ಸೈಡಿಂದ ತಿನ್ನೋದು ತುಂಬ ಒಳ್ಳೆಯದಲ್ಲ.
ಸೊ ಹಂಗಾಗಿ ಮನೆಯಲ್ಲೇ ಈ ಥರ ಏನಾದರೂ ಟ್ರೈ ಮಾಡೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸರಿನಾ, ನಾನು ಕಾಫಿ ಟೈಮ್ ಕೂಡ ಆಗಿತ್ತಲ್ವ, ಸೊ ಹಂಗಾಗಿ ಇಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಫಿನ ಕೂಡ ಮಾಡ್ಕೊತಾ ಇದ್ದರೆ ನನ್ನ ಚಿಕ್ಕ ಮಗ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಚಿಕ್ಕ ಮಕ್ಕಳಂತೂ ಮನೆಯಲ್ಲಿದ್ದರೆ ಇದೇ ಕೆಲಸ, ಅದು ಕೀಳೋದು ಇದು ಕೀಳೋದು. ನಮ್ಮ ಕೆಲಸ ಏನು ಗೊತ್ತಾ, ಅಮ್ಮಂದ್ರ ಕೆಲಸ ಅದು ಎತ್ತಿಕ್ಕೋದು ಇದು ಎತ್ತಿಕ್ಕೋದು, ಅವ್ರು ಕೀಳೋದು ನಾವು ಎತ್ತಿಕ್ಕೋದು, ಸರಿ ಹೋಗಿದೆ. ಈ ನಡುವೆ ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಯಾವಾಗೋ ಅದು ಕುಡಿಬೇಕು ಅನಿಸ್ದಾಗ ಮಾತ್ರ ಈ ಥರ ಈವ್ನಿಂಗ್ ಟೈಮ್ ಕುಡಿತೀನಿ ಅಷ್ಟೇ. ಸೊ ಇವಾಗ ಚಾರ್ವಿಕ್ಕು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾನೆ. ಸ್ವಲ್ಪ ಹೊತ್ತು ನಾನು ಕಾಫಿ ಕುಡಿದ್ಬಿಟ್ಟು ರೆಸ್ಟ್ ಮಾಡೋಣ ಅಂತ. ಇವಾಗಲೇ ನಂಗೆ ರೆಸ್ಟ್ ಸಿಗೋದು. ಆಮೇಲೆ ಅಡುಗೆ ಕೆಲಸ, ಇನ್ನು ಪಾತ್ರೆ ತೊಳಿ, ನಾಳೆಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊ. ಸೊ ಈ ಥರನೇ ಸರಿ ಹೋಗುತ್ತೆ. ಸೊ ಇವಾಗ ಕಾಫಿ ಕುಡಿಬೇಕು. ಟೇಸ್ಟ್ ಅಂತೂ ಸಖತ್ತಾಗಿದೆ ಗೈಸ್, ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ಸ್ಪೈಸಿ ಸ್ವಲ್ಪ ಕಡಿಮೆ ಆಯಿತು. ಚಾರ್ವಿಗೆ ಜಾಸ್ತಿ ಖಾರ ತಿನ್ನಲ್ಲ, ಸೊ ಹಂಗಾಗಿ ನಾನೇ ಸ್ವಲ್ಪ ಕಡಿಮೆ ಆಗ್ತೆ. ಸಖತ್ತಾಗಿದೆ. ಇನ್ನು ಇಲ್ಲಿ ಮನೆ ಮುಂದೆ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀನಲ್ವ, ಸೊ ಹಂಗಾಗಿ ಒಳಗಡೆನೇ ಇದ್ದು ನಮಗೆ ಒಂಥರ ಅನಿಸ್ಬಿಟ್ಟಿದೆ. ಸೊ ಹಂಗಾಗಿ ಆಚೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಫಿ ಕುಡ್ಕೊಂತ ನಮ್ಮ ಚಿಕ್ಕು ಬೇಬಿ ನೋಡಿ ಅಲ್ಲಿ ವಿಳ್ದೆಲೆದು ಪ್ಲ್ಯಾಂಟ್ ಇಕ್ಕಿದ್ರೆ ಅದನ್ನೆಲ್ಲ ಕಿತ್ತಾಕ್ಬಿಡ್ತಾ ಇದ್ದಾನೆ. ಸೊ ಹಂಗಾಗಿ ನನಗೆ ಆ ಕಾಫಿ ಕುಡಿಯೋದು ಎಲ್ಲಾದರೂ ಹೋಗಲಿ, ಅವನು ಅದನ್ನು ಆ ಪ್ಲ್ಯಾಂಟ್ನೆಲ್ಲಿ ಕಿತ್ತಾಕ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ನಂಗೆ ಟೆನ್ಷನ್ ಆಗಿಬಿಟ್ಟು ಓಡೋಗ್ಬಿಟ್ಟು ಅವ್ನು ಎತ್ಕೊಂಡ್ಬಿಟ್ಟೆ. ಹಿಂಗಿರುತ್ತೆ ಮಕ್ಕಳ ಜೊತೆ ನಮ್ಮ ಪರಿಸ್ಥಿತಿ. ಕಾಫಿ ಕುಡಿಯೋಕ್ಕೂ ಬಿಡಲ್ಲ, ಊಟ ಮಾಡೋಕ್ಕೂ ಬಿಡಲ್ಲ, ಏನಕ್ಕೂ ಬಿಡಲ್ಲ ಅವರು. ಇನ್ನೇನು ಮಾಡೋದು, ಒಂದು 2-3 ವರ್ಷ ಅಷ್ಟೇ. ಅದಾದಮೇಲೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ. ಮಾಡೋದೇನೋ ಅವ್ರಿಗೆ ಹಾಕ್ಕೊಡೋದೇನೋ ಅಷ್ಟರಲ್ಲೇ ಇರುತ್ತೆ. ಸೊ ಹಂಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ಅಮ್ಮಮ್ಮ ಅಂದರೆ ಒಂದು 3 ವರ್ಷ ಅಷ್ಟೇ. ಆಮೇಲೆ ಅವು ಪಾಡಿಗೆ ಅವು ಇರ್ತವೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಸೊ ಏನು ಮಾಡೋಕ್ಕಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ ಅವಾಗ. ಬಟ್ ಈ ಏಜ್ ಇದೆ ನೋಡಿ, 1-2-3 ವರ್ಷ ಅವ್ರು ನಮ್ಮಿಂದನೇ ಅಮ್ಮ ಅಂದ್ಕೊಂಡು ನಮ್ಮ ಸೆರಗು ಇಟ್ಕೊಂಡು ಓಡಾಡಿಕೊಂಡು ಈ ಮೂಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಲೈಫಲ್ಲಿ ಕಷ್ಟ ಎಲ್ರಿಗೂ ಇರೋದೇ, ಆ ಕಷ್ಟನ ಎದುರಿಸ್ಬೇಕಷ್ಟೇ. ಎದುರಿಸ್ಕೊಂಡು ಈ ಮೂಮೆಂಟು ಅಂದರೆ ಆ ಟೈಮ್ಗೆ ಏನು ಖುಷಿ ಇರುತ್ತೋ ಪ್ರೆಸೆಂಟ್ನ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೇ ನಾವು ನಿಜವಾಗ್ಲೂ ತುಂಬ ಚೆನ್ನಾಗಿರೋದು. ಅದು ಬಿಟ್ಬಿಟ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಅಯ್ಯೋ ನಾಳೆ ಹೆಂಗೋ ಅಂತ ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕಷ್ಟಪಟ್ಟು ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡು, ನಮ್ಮ ಫ್ಯಾಮ್ಲಿನ ನಾವು ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿದ್ರೇ ಎಲ್ಲನೂ ಖಂಡಿತ ಸಾಧ್ಯ. ಇಲ್ಲ ಅಂತಂದರೆ ನಾವು ಪಡೋ ಟೆನ್ಷನಲ್ಲೇ ಅರ್ಧ ಜೀವನ ಕಳೆದೋಗ್ಬಿಟ್ಟಿರುತ್ತೆ. ಮತ್ತು ಆ ಪ್ರೆಸೆಂಟ್ ಮೂಮೆಂಟ್ನ ಕೂಡ ಎಂಜಾಯ್ ಮಾಡೋದಕ್ಕೆ ಆಗೋದೇ ಇಲ್ಲ. ನಾವು ಯೋಚನೆ ಮಾಡಿಕೊಂಡು ಅಯ್ಯೋ ನಾಳೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಖುಷಿಯಾಗಿರೋದಕ್ಕೆ ಆಗಲ್ಲ. ಸೊ ಫಸ್ಟ್ ಆದಷ್ಟು ಕಾಮಾಗಿ ಇಟ್ಕೊಂಡು ಬೇರೆಯವ್ರಿಗೆ ನಮ್ಮ ಲೈಫ್ನ ಕಂಪೇರ್ ಮಾಡದೆ, ನಮ್ಮ ಲೈಫ್ ಏನು, ನಮ್ಮ ಲೈಫ್ ಹೆಂಗಿದೆ, ನಮ್ಮ ಲೈಫ್ನ ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಇದ್ದರೆ ಅದಕ್ಕಿಂತ ಬೆಸ್ಟ್ ಇನ್ಯಾವುದೂ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಖಂಡಿತ ಇದನ್ನು ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ಇದೇ. ಹಾಗೆ ನಾನಿಲ್ಲಿ ಪಾತ್ರೆ ಉಜ್ಜೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 55 ರೂಪೀಸ್ದು ಲಿಕ್ವಿಡ್ನ ತೊಗೊಂಬಂದಿರ್ತೀನಿ. ಇದು ನನಗೆ 2 ಮಂತ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ನಮ್ಮಿ ಬಿಟ್ಟರೆ ಬಿಡಿ, 2 ಮಂತ್ಸ್ ಬರುತ್ತೆ. ನನಗೆ ಹೇಗೆ ಬರುತ್ತೆ ಅಂತಂದರೆ, ನಾನು ಇತ್ತೀಚೆಗೆ ಈ ಟಿಪ್ನ ಫಾಲೋ ಮಾಡ್ತಾ ಇರೋದು, ಮುಂಚೆಗೆಲ್ಲ ಫಾಲೋ ಮಾಡ್ತಿರ್ಲಿಲ್ಲ. ಇಲ್ಲಿ ಒಂದು 1/4 ಭಾಗ ಆಗೋಷ್ಟು ಲಿಕ್ವಿಡ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಭಾಗ ಆಗೋಷ್ಟು ನೀರನ್ನ ತೊಗೊಂಡು ಅದನ್ನು ಚೆನ್ನಾಗಿ ಶೇಕ್ ಮಾಡಿಕೊಂಡು ಅದನ್ನು ಈ ಥರದ್ದೊಂದು ಸ್ಪ್ರೇ ಬಾಟಲ್ ಬರುತ್ತೆ ಅಲ್ವಾ, ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಶೇಕ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡೋದ್ರಿಂದ ಪಾತ್ರೆ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಲಿಕ್ವಿಡ್ ಕೂಡ ನಮಗೆ ತುಂಬ ದಿನಗಳ ಕಾಲ ಬರುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು 2 ಮಂತ್ಸ್ ಆಗುತ್ತೆ ನನಗೆ ಈ ಲಿಕ್ವಿಡ್ಡು. ಸೊ ಹಂಗಾಗಿ ನಾನು ಈ ಥರ ಈ ಟಿಪ್ನೇ ಫಾಲೋ ಮಾಡ್ತೀನಿ. ಈಗಿರೋವಂಥ ಕಾಸ್ಟ್ಲಿ ಲೈಫ್ಗೆ, ಈಗಿರೋವಂಥ ಒಂದು ಲೈಫ್ ಸ್ಟೈಲ್ಗೆ ನಾವು ಈ ಥರ ಎಲ್ಲದನ್ನು ಕೂಡ ಮಿತಿಯಾಗಿ ಬಳಸ್ಕೊಂಡ್ರೆ ಯಾವುದು ಕೂಡ ವೇಸ್ಟ್ ಅಂತ ಅನಿಸಲ್ಲ. ನಾನು ಇದನ್ನು ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು. ನೋಡಿ ಫ್ರೆಂಡ್ಸ್, ನನಗೆ ಯಾಕೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಅಂತಂದರೆ, ಇದೇನು ಕಂಜೂಸ್ತನ ಅಲ್ಲ. ನಾವು ವೇಸ್ಟ್ ಮಾಡ್ದಿರೋ ಅದನ್ನು ಎಷ್ಟು ಬೇಕೋ ಅಷ್ಟೇ ಯುಟಿಲೈಸ್ ಮಾಡ್ಕೊಳ್ಳೋದು. ಸೊ ಇದೇ ಅಂತ ಅಲ್ಲ, ಬೇರೆ ಆಯಿಲ್ ಪ್ಯಾಕೆಟ್ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು. ಇವಾಗ ನಾವು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಷ್ಟಂದರೆ ಅಷ್ಟು ಮಾಡಿ ಬಿಸಾಕೋದಕ್ಕಾಗಲ್ಲ ಅಲ್ವಾ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀವಿ. ಸೊ ಹಂಗಾಗಿ ನಾನು ಹೇಳ್ತಿರೋದು, ಆದಷ್ಟು ಎಲ್ಲದನ್ನೂ ಅಷ್ಟೇ ಮಿತಿಯಾಗಿ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಇಂಥ ಸಣ್ಣ ಪುಟ್ಟ ಕೆಲಸಗಳಿಂದನೇ ನಾವು ಆದಷ್ಟು
ಮೆಚೂರ್ಡಾಗಿ ಯೋಚನೆ ಮಾಡ್ತೀವಿ ಮತ್ತು ಆದಷ್ಟು ಜವಾಬ್ದಾರಿಯಿಂದ ಇರ್ತೀವಿ. ಸೊ ಸ್ವಲ್ಪನೂ ವೇಸ್ಟ್ ಆಗಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀವಿ. ಇವಾಗ ಇದ್ದಾಗ ಯಾವುದ್ರ ಬೆಲೆನೂ ನಮ್ಗೆ ಗೊತ್ತಾಗಲ್ಲ, ಇಲ್ಲದೇ ಇದ್ದಾಗಲೇ ಎಲ್ಲದ್ರ ಬೆಲೆನೂ ನಮ್ಗೆ ಗೊತ್ತಾಗೋದು. ನನಗೆ ಯಾಕೋ ಹೇಳ್ಬೇಕು ಅಂತ ಅನ್ನಿಸ್ತು, ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದನ್ನು. ನೀವೇನಾದರೂ ಅನ್ಕೋಬೋದು ಏನಪ್ಪ ಇವ್ರು ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಒಂಥರ ಹೇಳ್ಕೊತೀನಿ ಫ್ರೆಂಡ್ಸ್, ಯಾಕೆ ಅಂತಂದರೆ ನನಗೂ ಸ್ಟಾರ್ಟಿಂಗಲ್ಲೇನು ಈ ಥರದ್ದೆಲ್ಲ ಗೊತ್ತಿರಲಿಲ್ಲ. ಬಟ್ ಇವಾಗ ಹೋಗ್ತಾ ಹೋಗ್ತಾ ನಾನು ಕಲಿತಾ ಇರೋದು, ಯಾವುದನ್ನು ಅಷ್ಟೇ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಎಲ್ಲ ವಸ್ತುನೂ ಅಷ್ಟೇ ತಂದುಬಿಡ್ತೀವಿ, ಅದನ್ನು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ನಾನು ಇದನ್ನು ಎಕ್ಸಾಂಪಲ್ ಕೊಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.